ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಬಸವೇಶ್ವರ ಗಂಜ್ ಬಳಿ ಇರುವ ಶ್ರೀ ಮೌನೇಶ್ವರ ದೇವಸ್ಥಾನ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಐಡಿ ಕಾರ್ಡ್ ವಿತರಣೆ ಮಾಡಿದ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಆಟೋ ಚಾಲಕರಿಗೆ ಜಾಗೃತಿ ಸಭೆ ನಡೆಸಿದ್ದಾರೆ. ನಂತರ ಆಟೋ ಚಾಲಕರಿಗೆ ಪ್ರತ್ಯೇಕವಾಗಿ ಐಡಿ ಕಾರ್ಡ್ ವಿತರಣೆ ಮಾಡಿ ಮಾತನಾಡಿದ ಅವರು, ಇತ್ತೀಚೆಗೆ ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಕಡ್ಡಾಯವಾಗಿ ಐಡಿ ಕಾರ್ಡ್ ಬಳಸಬೇಕು. ಆದರೆ ಕಚೇರಿಗಳಲ್ಲಿ ಅಧಿಕಾರಿಗಳು ಯಾರು, ಸಿಬ್ಬಂದಿಗಳು ಯಾರು, ದಲ್ಲಾಳಿ ಯಾರು ಎಂದು ಸಾರ್ವಜನಿಕರು ಗೊಂದಲದಲ್ಲಿ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಆಟೋ ಚಾಲಕರ ಸಂಘವು ಸಮಯಕ್ಕೆ ಸರಿಯಾಗಿ ಸರ್ಕಾರಕ್ಕೆ ತೆರಿಗೆ ಕಟ್ಟುವುದಲ್ಲದೆ ಸರ್ಕಾರಿ ಇಲಾಖೆ ಅಧಿಕಾರಿಗಳನ್ನ ಮೀರಿಸಿ ಪ್ರತಿಯೊಬ್ಬ ಚಾಲಕರು ಐಡಿ ಕಾರ್ಡ್ ಬಳಸಲು ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆ. ಆದರೆ ಆಟೋ ಚಾಲಕರು ಸರ್ಕಾರದಿಂದ ಸೌಲಭ್ಯಗಳನ್ನ ಕೊಡುವಲ್ಲಿ ಸರ್ಕಾರ ಕೊನೆಯ ಸ್ಥಾನದಲ್ಲಿ ನಿಲ್ಲಿಸಿದೆ. ಆದರೆ ನಿಮ್ಮನ್ನ ನೋಡಿ ಅಧಿಕಾರಿಗಳು ಕಲಿಬೇಕು ಅಂತ ಹೇಳಿದ್ರು. ಪ್ರತಿಯೊಬ್ಬರು ಕೂಡ ಐಡಿ ಕಾರ್ಡ್ ಬಳಸೋದ್ರಿಂದ ತುರ್ತು ಸಮಯದಲ್ಲಿ ಅಪಘಾತ ಸಮಯದಲ್ಲಿ ಸಾಕಷ್ಟು ಸಹಕಾರಿಯಾಗುತ್ತೆ ಎಂದಿದ್ದಾರೆ. ನಮ್ಮ ಚಾಲಕರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಕೂಡ ಹಮ್ಮಿಕೊಂಡಿದ್ದೆವು. ಆವಾಗ ಎಲ್ಲರೂ ಸೇರಿ ನಾವೊಂದು ಐಡಿ ಕಾರ್ಡನ್ನು ಮಾಡ್ಕೋಬೇಕಂತ ಮಾತಾಡಿದ್ವಿ ಮೀಟಿಂಗಲ್ಲಿ. ಅದೇ ತಕ್ಷಣ ಐಡಿ ಕಾರ್ಡ್ ಮಾಡಿಸಿ ಈಗ ಎಲ್ಲ ಚಾಲಕರಿಗೆ ಐಡಿ ಕಾರ್ಡ್ ಮಾಡಿಸಿ ಇಲ್ಲಿ ಮೌನೇಶ್ವರ ಟೆಂಪಲಲ್ಲಿ ಎಲ್ಲ ಚಾಲಕರಿಗೆ ಐಡಿ ಕಾರ್ಡ್ ಕೂಡ ಕೊಟ್ಟಿದ್ವಿ. ಆ ಐಡಿ ಕಾರ್ಡ್ನಲ್ಲಿ ನಮ್ಮ ಲೈಸೆನ್ಸ್ ಪ್ರೂಫು ಹಾಗೆ ಆಧಾರ್ ಕಾರ್ಡ್ ಪ್ರೂಫು ಮತ್ತು ಬ್ಲಡ್ ಗ್ರೂಪ್ ಕೂಡ ಎಲ್ಲ ಪ್ರೂಫ್ಗಳು ಬರೀ ಸ್ಕ್ಯಾನಿಂಗ್ ಮಾಡಿದರೆ ಎಲ್ಲ ತೋರಿಸ್ಕೊಡ್ತದೆ. ಆ ಥರ ಮಾಡೀವಿ ನಾವು ಚಾಲಕರಿಗೆ. ಮತ್ತು ಇನ್ನು ಮುಂದೆ ಬರೋ ದಿನಗಳಲ್ಲಿ ಇನ್ನಷ್ಟು ಚಾಲಕರಿಗೆ ಮಾಡಿಕೊಡ್ತೀವಿ ಅಂತ ಎರಡು ಮಾತನ್ನು ಹೇಳೋಕ್ಕೆ ಇಷ್ಟ. ಯಾದಗಿರಿ ನಗರದ ಗಂಜ್ ಸರ್ಕಲ್ನಿರ್ತಕ್ಕಂಥ ಮೌನೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಇವತ್ತು ಆಟೋ ಚಾಲಕರು ಏನದಂದರೆ ಒಂದು ತೀರ್ಮಾನ ಅವ್ರದ್ದೊಂದು ಸಭೆ ಮಾಡಿಕೇಸಿ ಪ್ರತಿಯೊಬ್ಬರು ಐಡಿ ಕಾರ್ಡ್ ಹಾಕ್ಬೇಕಂತಕ್ಕಂಥ ಒಂದು ನಿರ್ಧಾರ ಮಾಡಿಸಿ ಬೆಂಗಳೂರಿನಿಂದ ಐಡಿ ಕಾರ್ಡ್ ಮಾಡಿಸ್ಕೊಂಡು ಬಂದಿರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರ ಆಗಿ 15-16 ವರ್ಷ ಗತಿಸಿದ್ರು ಕೂಡ ಇವತ್ತು ಕಚೇರಿಯಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಅಧಿಕಾರಿಗಳು ಐಡಿ ಕಾರ್ಡ್ ಇಲ್ಲದೆ ಅಲ್ಲಿ ಅಧಿಕಾರಿಗಳು ಯಾರು, ಸಿಬ್ಬಂದಿ ಯಾರು, ದಳ್ಳಾಳಿ ಯಾರು ಅಂತಲೇ ಗೊತ್ತಾಗ್ತಿಲ್ಲ. ಅಂಥದ್ರಲ್ಲಿ ಇವತ್ತು ಐಡಿ ಕಾರ್ಡ್ ಧರಿಸುವ ಮುಖಾಂತರ ಇವತ್ತೇನದ ಯಾದಗಿರಿ ನಗರದಲ್ಲಿ ಆಟೋ ಚಾಲಕರು ಮಾದರಿಯಾಗಿ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಇದನ್ನು ನೋಡಿಕೇಸಿ ಅಧಿಕಾರಿಗಳು ಕಲಿಬೇಕು. ಪ್ರತಿಯೊಬ್ಬರು ಐಡಿ ಕಾರ್ಡ್ ಇದ್ರೆ ಯಾರು ಏನಂತಕ್ಕಂಥದ್ದು ಅವ್ರದ್ದೆಲ್ಲ ಕಂಪ್ಲೀಟು ಅಧಿಕಾರಿಗಳದ್ದು ಏನತ್ತದ ಅವರ ಡಿಸಿಗ್ನೇಷನ್ ಇರ್ತದ, ಯಾವ್ಯಾವ ಇದರಲ್ಲಿ ಇದ್ದಾರೆ ಅಂತ ಗೊತ್ತದ. ನಾಳೆಗೆ ಏನಾದರೂ ಅಪಘಾತ ಆಯಿತು ತುರ್ತು ಸಂದರ್ಭದಲ್ಲಿ ಈ ಐಡಿ ಕಾರ್ಡು ಇವ್ರಿಗೊಬ್ಬರಿಗೆಲ್ಲ ಎಲ್ಲರಿಗೂ ಸಹಾಯ ಆಗ್ತದ. ಪ್ರತಿಯೊಬ್ಬರು ಆಯ್ಕೆಂದ್ಕೇಸಿ ಮಾದರಿ ಜಿಲ್ಲೆಗೆ ಹೆಸರು ಬರ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಚಾಲಕ ಪರಿಷತ್ ಆಟೋ ಚಾಲಕ ಘಟಕ ಯಾದಗಿರಿ ಜಿಲ್ಲೆ ಜಿಲ್ಲಾಧ್ಯಕ್ಷರು ಲಕ್ಷ್ಮಣ್ ಚೌಹಾಣ್, ಬಂಗೇರಪ್ಪ, ಭೀಮಶಂಕರ್, ಉಪಾಧ್ಯಕ್ಷರು ಹುಸೇನ್ ಚಾಮನಹಳ್ಳಿ, ಖಜಾಯಿಸಿ, ಹನುಮಯ್ಯ ಕಲಾಲ್, ಸದಸ್ಯರು ಮಹೇಶ್ ನಾಟೇಕರ್, ಹನುಮಂತ ಬಬಲಾದ್, ಯಂಕಪ್ಪ, ಸಾವಣ್ಣ ತಾಂಡೋಲ್ಕರ್, ಹನುಮಂತ ಅಂಬು, ಲಕ್ಷ್ಮಣ, ದೇವೇಂದ್ರ, ಚಂದ್ರಕಾಂತ್, ರವಿಕುಮಾರ್, ಆಕಾಶ ಚೌಹಾಣ್, ಭಗವಂತ ಸ್ವಾಮಿ, ಕಿಶನ್, ದುರ್ಗಾದಾಸ್, ಜಲಾಲ್, ಗಾಲಿ, ಬನುಹಮಂತ್, ಮಹೇಶ್, ಅನಿಲ್, ಈರಪ್ಪ, ರಮೇಶ್, ಹಸನ್, ರಾಥೋಡ್, ನಾಗರಾಜ್ ಮುಂಡರಗಿ, ಅಮ್ಜದ್, ಭೀಮರಾಯ್, ಬಿರ್ಲಿಂಗಪ್ಪ, ಚಂದ್ರು ಮುಂಡರಗಿ, ಮೌನೇಶ್, ಮಹೀಂದ್ರ, ಜಲಾಲ್ ಸಾಬ್, ಸೋಮು, ನಾಗರಾಜ್, ಕುಮಾರ್, ರಾಮಯ್ಯ, ಹನುಮಂತ ಸೇರಿ ಅನೇಕ ಆಟೋ ಚಾಲಕರು ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.